ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಪ್ರೀತಿ ಬ್ಲಾಗ್. ಇವತ್ತು ವಿವೇಕಾನಂದ ರಾಕ್ ಮತ್ತು ತಿರುವಲ್ಲುವಾರ್ ಸ್ಟ್ಯಾಚು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಟಿಟಿಯಲ್ಲಿ ಹೋಗ್ತಿದ್ದೀವಿ. ಈಗ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೋಗುವ ದಾರಿ ಮತ್ತು ಇಲ್ಲಿ ಒಂದು ಟೆಂಪಲ್ಗೆ ಹೋಗಿ ನೋಡಿ. ಈಗ ನಾವು ಬೀಚಿಗೆ ಬಂದ್ವಿ. ಇಲ್ಲಿಂದ ವಿವೇಕಾನಂದ ರಾಕ್ ಮತ್ತು ತಿರುವಲ್ಲುವಾರ್ ಸ್ಟ್ಯಾಚು ನೋಡಬೇಕಾದ್ರೆ ಬೋಟಿಂದ ಹೋಗಬೇಕು. ನೋಡಿ, ಅಲ್ಲಿ ಬೋಟಿದೆ ನೋಡಿ. ಒಮ್ಮೆ ಹೋಗಿ ರಿಟರ್ನ್ ಬರ್ತಿದ್ದಾರೆ ಅಲ್ಲಿ. ಆದರೆ ನಮಗಿಂತ ಮೊದಲು ಬಂದವರು ಜಾಸ್ತಿ ಜನ ಇದ್ದರು. ಇಲ್ಲಿ ಲೈನೆಲ್ಲ ಕ್ಯೂ ನಿಂತಿದ್ದಾರೆ ನೋಡಿ. ತುಂಬ ಜನ ಕ್ಯೂ ನಿಂತಿದ್ದಾರೆ. ಈಗ ಅಲ್ಲಿ ಕಾಣ್ತಿರುವ ಸ್ಟ್ಯಾಚು ತನಕ ಹೋಗ್ಬೇಕು ನಾವು. ಈಗ ಅಲ್ಲಿ ಕ್ಯೂ ನಿಂತಿದ್ದೇವೆ, ತುಂಬ ಜನ ಇದ್ದಾರೆ. ಹಾಗಾಗಿ ಬೋಟು ವಾಪಸ್ ಬಂದ ಮೇಲೆ ಆಮೇಲೆ ಅಲ್ಲಿಂದ ಹೋಗುದು. ಏನಲ್ಲಿ ಈಗ ಬೋಟಲ್ಲಿ ಬಂದು ಕೂತಿದ್ದೀವಿ. ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಬೋಟಲ್ಲಿ ತುಂಬ 200 ಜನ ಜಾಸ್ತಿ ಇದ್ರು ಅಂತ. ಬೋಟಲ್ಲಿ ಗೊತ್ತು ಖುಷಿ ಬೇರೆ. ಅಲ್ಲಿ ಆಚೆ ಈಚೆ ಎಲ್ಲ ಸ್ಟ್ಯಾಚು, ವಿವೇಕಾನಂದ ರಾಕ್ ಎಲ್ಲ ಕಾಣ್ತಾ ಉಂಟು. ಎಷ್ಟು ಈ ಬೀಚಿಗೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಯಾಕೆಂದರೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ 3 ಸಮುದ್ರಗಳು ಸೇರುವ ಜಾಗ. ಹಾಗಾಗಿ ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ವಿವೇಕಾನಂದ ರಾಕ್ ಮತ್ತು ತಿರುವಲ್ಲುವಾರ್ ಸ್ಟ್ಯಾಚು ಇರುವುದು ಈ ಸಮುದ್ರದ ಮಧ್ಯದಲ್ಲಿ. ಹಾಗಾಗಿ ನಾವು ಬೋಟಲ್ಲಿ ಹೋಗ್ತಾ ಇದ್ವಿ. ನೋಡಿ, ತುಂಬ ಚೆನ್ನಾಗಿದೆ. ದಕ್ಷಿಣ ಭಾರತದ 8 ಪಾಯಿಂಟಲ್ಲಿ ನಂತರ ಸಿಗೋದು ಶ್ರೀಲಂಕಾ. ವಿವೇಕಾನಂದ ಶಿಲಾ ಸ್ಮಾರಕ ತಿರುವಲ್ಲುವಾರ್ ಇದು ಸಮುದ್ರದಿಂದ 500 ಮೀಟರ್ ದೂರದಲ್ಲಿದೆ. ಹಾಗಾಗಿ ಅಲ್ಲಿಂದ ಬೋಟಿಂಗ್ ಹತ್ತಿರ ಆಗ್ತಾ ಇದ್ದೇವೆ. 1892 ಡಿಸೆಂಬರ್ 24ಕ್ಕೆ 24ರಿಂದ 26ರವರೆಗೆ 3 ದಿನಗಳ ಸಮುದ್ರದ ಮಧ್ಯೆ ಬಂಡೆಯ ಮೇಲೆ ಆಳವಾದ ಧ್ಯಾನ ಮಾಡಿದರು ವಿವೇಕಾನಂದರು. ಇಲ್ಲಿ ಅವರಿಗೆ ಭಾರತದ ಭೂತಮಾನ, ವರ್ತಮಾನದ ಮತ್ತು ಭವಿಷ್ಯದ ಕುರಿತು ಜ್ಞಾನಗಳನ್ನು ಹಾಗಾಗಿ ಈ ಶಿಲಾ ಸ್ಮಾರಕ ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ದೇವಿಯ ಪಾದ ಇದ್ದು ಪುರಾಣಗಳ ಕನ್ಯಾಕುಮಾರಿಗೆ ಅಂದರೆ ಪಾರ್ವತಿಯು ಶಿವನನ್ನು ಹೋಲಿಸಿಕೊಳ್ಳಲು ಈ ಬಂಡೆಯ ಮೇಲೆ ಏಕಪಾದದಲ್ಲಿ ತಪಸ್ಸು ಮಾಡಿದಳಂತೆ. ಇಲ್ಲಿ ದೇವಿಯ ಪಾದದ ಗುರುತಿದೆ. ಈ ಪಾದದ ಗುರುತಿಗೆ ಶ್ರೀಪಾದ ಬರೈ ಎಂದು ಕರೆಯಲಾಗ್ತದೆ. ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸಮಯದ ವಿಳಂಬ.
सूचना दळणवळ आयुक्तालयी ತಮಿಳುನಾಡು ಸೂಚನಾ ವ್ಯವಸ್ಥೆಗಳನ್ನು ಯುನಿವರ್ಸಲ್ ಸಾರ್ವರ್ ಅಂಗಿರನ್ ವರದಿತ್ತು ಸೂಚನಾ ಚೂರಿಂಚಿ ತೋಡಿ रास्ता उसका है ना हाँ ದೇವಿಯ ಪಾದ ಇರುವುದು ಈ ದೇವಸ್ಥಾನ. ಅಲ್ಲಿ ಕಾಣ್ತಾ ಇದೆ ನೋಡಿ ತಿರುವಲ್ಲೂರು ಸ್ಟ್ಯಾಚು ಅದೇ. ಇಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಗ್ಲಾಸ್ ಬ್ರಿಡ್ಜ್ ಮುಖಾಂತರ ಹೋಗ್ಬೇಕು. ಇದು ಗ್ಲಾಸ್ ಬ್ರಿಡ್ಜ್ ಈಗ ರಿಪೇರಿ ಆಗ್ತಾ ಉಂಟು. ಗ್ಲಾಸ್ ಬ್ರಿಡ್ಜ್ ಅಂತೂ ಸರಿ ಉಂಟು, ಅಲ್ಲಿ ಮೇಲೆ ಸ್ವಲ್ಪ ರಿಪೇರಿ ಆಗ್ತಾ ಉಂಟು. ತಿರುವಲ್ಲೂವರು ಪ್ರತಿಮೆ ಇದು ಸಂತ ಕವಿ ಮತ್ತು ತಂತ್ರಜ್ಞಾನಿ ತಿರುವಲ್ಲುವಾರು ಅವರ ದೈತ್ಯಕಾರದ ಕಲ್ಲಿನ ಪ್ರತಿಮೆಯನ್ನು ತಮಿಳುನಾಡು ಸರ್ಕಾರ ನಿರ್ಮಿಸಲಾಗಿದೆ ಇಲ್ಲಿ. ಈಗ ಗ್ಲಾಸ್ ಬ್ರಿಡ್ಜ್ ಒಳಗೆ ಬಂದ್ವಿ. ತುಂಬ ಹೆದರಿಕೆ ಆಯಿತು ಫಸ್ಟ್, ಆಮೇಲೆ ಖುಷಿ ಆಯಿತು. ಕೆಳಗೆ ನೋಡುವಾಗ ತುಂಬ ಆಳ ಇರ್ತದೆ, ತುಂಬ ಹೆದರಿಕೆ ಆಯಿತು. ಹಾಂ 1 minute. ಈ ಪ್ರತಿಮೆ ಎತ್ತರ 133 ಅಡಿ ಎತ್ತರದಲ್ಲಿದೆ. ಇದರಲ್ಲಿ ವಿಶೇಷತೆ ಏನಂದರೆ 2004ರಲ್ಲಿ ಸಂಭವಿಸಿದ ಭೀಕರ ಸುನಾಮಿ ಅಲೆಗಳಿಗೂ ಈ ಕಲ್ಲಿನ ಪ್ರತಿಮೆ ಕಿಂಚಿತ್ತು ಹಾನಿಯಾಗಿದೆ. ಅಚಲವಾಗಿ ನಿಂತು ತನ್ನ ವಾಸ್ತುಶಿಲ್ಪದ ಶಕ್ತಿಯನ್ನು ಸಾಬೀತುಪಡಿಸಿದೆ. ತಮಿಳುನಾಡು ಸರ್ಕಾರವು ಇದರ ರಜತ ಮಹೋತ್ಸವದ 2025 ಸಂದರ್ಭದಲ್ಲಿ ಇದಕ್ಕೆ ಜ್ಞಾನದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಎಂದು ಮರುನಾಮಕರಣ ಮಾಡಿದೆ. ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕೆಂದರೆ ಅಷ್ಟು ಎತ್ತರ ಇದೆ, 133 ಅಡಿ ಅಂದರೆ. ಹಾಗಾಗಿ ನಾನು ದೂರದಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ, ಅವಾಗ ಫಸ್ಟಲ್ಲಿದ್ದೆ ನೋಡಿ. ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿದೆ. ತುಂಬ ಎತ್ತರ ಸಹಿತ ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ಆಚೆ ಈಚೆ ನದಿ ತೀರದ ನಡುವೆ ಇರುತ್ತಲ್ಲ, ಹಾಗಾಗಿ ನೋಡಿ ತುಂಬ ಖುಷಿ ಆಗ್ತದೆ. ಇದು ಗ್ಲಾಸ್ ಬ್ರಿಡ್ಜ್ ಕೆಳಗೆ ಸೈಡ್ ಅಂತ ನಾನು ವಿಡಿಯೋ ಮಾಡ್ತಿದ್ದೇನೆ ನೋಡಿ, ಬೀಚಿನ ಕೆಳಗೆ. ಆವಾಗ ಬೀಚಿನ ಮೇಲೆ ತೋರಿಸಿದ್ದು. ಇದು ಪ್ರವಾಸಿಗರಿಗೆ 2 ಬಂಡೆಗಳ ನಡುವೆ ಹೋಗಲು ಸುಲಭವಾಗಲಿದ್ದು ನಿರ್ಮಿಸಿದೆ ಗ್ಲಾಸ್ ಬ್ರಿಡ್ಜ್. ಇಲ್ಲಿ ಬೀಚ್, ಸ್ಟ್ಯಾಚು ಮತ್ತು ವಿವೇಕಾನಂದ ರಾಕ್ ಅದು ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಭೇಟಿ ನೀಡಿ ಕನ್ಯಾಕುಮಾರಿಯಲ್ಲಿದೆ. ಇಲ್ಲಿ ಶಾಪಿಂಗ್ಗೆ ಒಳ್ಳೊಳ್ಳೆ ವಸ್ತುಗಳಿದ್ದು, ಆದರೆ ನಮಗೆ ಸ್ವಲ್ಪ ಲೇಟ್ ಆಗಿತ್ತು ಅಲ್ಲಿಂದ ಬರುವಾಗ. ಹಾಗಾಗಿ ಜಾಸ್ತಿ ಏನು ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನೆಕ್ಸ್ಟು ಮರುದಿವಸ ಪುನಃ ನಾವು ಬೇರೆ ಕಡೆ ಟ್ರಿಪ್ಪಿಗೆ ಹೋಗಿದ್ವಿ ಇನ್ನೊಂದು ಕಡೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗ್ತದೆ ಇಲ್ಲಿ ಅಂತ. ಹೀಗೆ ಈ ವಿಡಿಯೋ ಸಪೋರ್ಟ್ ಮಾಡಿದಾಗೆ ಆ ವಿಡಿಯೋಗೂ ಸಪೋರ್ಟ್ ಮಾಡಿ.
ನೋಡಿ ಇಲ್ಲಿ ಇದು ಗರಂ ಮಸಾಲ ಐಟಮ್ಗಳೆಲ್ಲ ಪರ್ಚೇಸ್ ಮಾಡ್ತಿದ್ದೆ. ನಾವೇನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಲಗೇಜೇ ಜಾಸ್ತಿ ಇರ್ತದಲ್ಲ, ಟ್ರೈನಲ್ಲಿ ಹೋಗೋದೆಲ್ಲ ಕಷ್ಟ ಆಗ್ತದೆ ಅಂತ ಏನು ಪರ್ಚೇಸ್ ಮಾಡಲಿಲ್ಲ ಅಷ್ಟು. ಇನ್ನು ನಾಳೆಯ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತೀವಿ. ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಆವಾಗ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಮುದ್ದು ಬರ್ತದೆ. ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡಿಕೊಳ್ಳಿ. ಮತ್ತು ಮಾತನಾಡೋದ್ರಲ್ಲಿ ತಪ್ಪಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.